ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಒಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಎಲ್ಲರಿಗೂ ಕೂಡ ಸ್ವಾಗತನ ತಿಳಿಸ್ತಾ ಇದೀಗ ಒಂದು ಕರ್ನಾಟಕ ರಾಜ್ಯ ಒಂದು ಸರ್ಕಾರದ ಕಡೆಯಿಂದ ಮತ್ತೆ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಕೂಡ ಒಂದು ರಾಜ್ಯ ಪತ್ರವನ್ನು ಒಂದು ಗೆಜೆಟ್ನಲ್ಲಿ ಬಿಡುಗಡೆ ಕೂಡ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಪ್ರಕಟಣೆ ಕೂಡ ಆಗಿದೆ. ಅಂದ್ರೆ ಒಂದು C&R ಅಂತಕ್ಕಂಥದ್ದು ಅಂದ್ರೆ ಕರಡು ಪ್ರತಿ ಪ್ರಕಟ ಆಗಿರೋದಾಗಿರುತ್ತೆ. ಅಂದ್ರೆ ಒಂದು ಆ, ನಿಯಮಗಳನ್ನ ಪ್ರಕಟ ಮಾಡಿದರೆ ಅದರಲ್ಲಿ ಏನೇನನ್ನ ಕೊಟ್ಟಿದ್ದಾರೆ, ಸೊ ಯಾವೆಲ್ಲ ರೀತಿ ಬದಲಾವಣೆಗಳಾಗಿದ್ದಾವೆ ಮತ್ತೆ ಕಂಪ್ಲೀಟ್ ಆಗಿ ಮಾಹಿತಿ ನೀವು ವಿಡಿಯೋದಲ್ಲಿ ತಿಳ್ಕೊಂತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಕೆಲವೊಬ್ಬರಿಗೆ ಕೆಲವೊಂದು ಕಡೆಗಳಲ್ಲಿ ಒಂದೊಂದು ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ಸೊ ಕಂಪ್ಲೀಟ್ ಮಾಹಿತಿಯಾಗಿ ಅದ್ರಲ್ಲಿ ಏನಿದೆ ಎತ್ತಾ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ TET ಆಗಿರ್ಬೋದು, B.Ed ಆಗಿರ್ಬೋದು, ಒಂದು ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಇಷ್ಟ ಇದ್ದರೆ ನೀವು ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾ ಮುಖಾಂತರ ಕೂಡ ಹೆಚ್ಚುವರಿ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ. ಹೆಚ್ಚುವರಿ ಮಾಹಿತಿ ಅಗತ್ಯ ಇರತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಮುಖಾಂತರ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡು ನೀವು ಸಂಪರ್ಕ ಕೂಡ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಒಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅಭ್ಯರ್ಥಿಗಳಿಗೆ ಈ ಒಂದು ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ವೆಯ್ಟ್ ಕೂಡ ಮಾಡ್ತಿರೋ ಲಕ್ಷಾಂತರ ಅಭ್ಯರ್ಥಿಗಳು TET ಎಲ್ಲ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿ ಇದೀಗ ವೆಯ್ಟ್ ಮಾಡ್ತಿರೋದಾಗಿರುತ್ತೆ. ಪ್ರಮುಖವಾಗಿ ಇದರಲ್ಲಿ ತಿಳಿಸಿರೋದೇನೆಂದರೆ C&R ಅಂತಕ್ಕಂಥದ್ದನ್ನ ಪ್ರಕಟ ಕೂಡ ನಿನ್ನೆ ಮಾಡಿರೋದಾಗಿರುತ್ತೆ. ಜನವರಿ ತಿಂಗಳ 21, 2026 ಪ್ರಕಟ ಆಗಿದೆ. ಅದರಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಅಭ್ಯರ್ಥಿಗಳಿಗೆ ಕೆಲವೊಂದು ತಿದ್ದುಪಡಿಗಳನ್ನು ಮಾಡೋದ್ರ ಮುಖಾಂತರದಲ್ಲಿ ಮತ್ತೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕೆಲವೊಂದು ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದಾಗಿರುತ್ತೆ. ಕೆಲವೊಂದು ದಿನಗಳ ತನಕ 15 ದಿನಗಳ ಅವಕಾಶನ ಕೂಡ ಕೊಟ್ಟಿದ್ದಾರೆ. ಇವಾಗ C&R ಏನಿದೆಯಲ್ಲ ಅದನ್ನು ನಿಮಗೆ ತೋರಿಸೋದ್ರ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಅರ್ಥ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಬನ್ನಿ ಅಭ್ಯರ್ಥಿಗಳ ಪ್ರಮುಖವಾಗಿ ಎರಡನ್ನ ಅವರು ಪ್ರಕಟ ಮಾಡುವಂಥದ್ದಾಗಿರುತ್ತೆ. ಸೊ ಅಧಿಕೃತವಾಗಿ ಅಧಿಸೂಚನೆಗಳಲ್ಲಿ ಇದು ಎರಡನೇದು ಗಮನಿಸ್ತಾ ಇರಬಹುದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ದಿನಾಂಕ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅವರು ತಿಳಿಸಿರೋದೇನೆಂದರೆ ಯಾವುದಕ್ಕೆ ಏನು ಎಷ್ಟನ್ನು ಪರಿಗಣಿಸ್ತಾರೆ, ಏನೆಲ್ಲ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಭ್ಯರ್ಥಿಗಳಿಗೆ. ಇಂಗ್ಲೀಷಲ್ಲಿರೋ ನೋಡ್ಕೋಬೋದಾಗಿರುತ್ತೆ, ಅಲ್ಲಿ ಕೆಳಗಡೆ ಕೂಡ ಕೊಟ್ಟಿರ್ತಾರೆ ಅದನ್ನು ಇಂಗ್ಲೀಷಲ್ಲಿ ಕೂಡ. ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥದ್ದರೆ ಮೊದಲನೇದಾಗಿ ಈ ಒಂದು ತಿದ್ದುಪಡಿಗಳನ್ನು ಏನು ಮಾಡಿದಾರಲ್ಲ, ಕರ್ನಾಟಕ ಶಾಲಾ ಶಿಕ್ಷಣ ಒಂದು ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು ಅಂತೆಲ್ಲ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು 1967ರ ಈ ಮುಂದಿನಂತೆ ತಿದ್ದುಪಡಿ ಮಾಡಲು ಕರ್ನಾಟಕ ನಾಗರಿಕ ಸೇವೆಗಳು ಅಧಿನಿಯಮ ಈ ಒಂದು ಎಲ್ಲ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಅದನ್ನು ಎಕ್ಸ್ಪ್ಲೇನ್ ಮಾಡೋದ್ರೆ ಇದೇನು ಪ್ರಕಟ ಮಾಡಿದಾರಲ್ಲ, ಇಲ್ಲಿ ಕಾಮನ್ಸ್ ಪದ ಇರುತ್ತೆ. ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಅವುಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ 15 ದಿನಗಳ ನಂತರ ಅದನ್ನು ಪರಿಗಣನೆಗೆ ತಗೋತಾರೆ ಅಂತ. ಸೊ ಅಲ್ಲಿ ತನಕ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶನ ಕೂಡ ನಿಮಗೆ ಮಾಡಿಕೊಟ್ಟಿರ್ತಾರೆ. ಅವಕಾಶನ ಅಲ್ಲಿ ತನಕ ನೀವು ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿದ್ದಾರೆ ನಡಬಹುದಾಗಿರುತ್ತೆ. ಸದರಿ ಕರಡು ತಿದ್ದುಪಡಿಯ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗೆ ಅಂದರೆ ಆ ಟೈಮಿಂಗ್ಸ್ ಏನು ಕೊಟ್ಟಿದ್ದಾರಲ್ಲ, ಈಗ ಜನವರಿ 21 ಪ್ರಕಟ ಆಗಿದೆ ಅಂದರೆ 15 ದಿನ ಅವಕಾಶ ಕೊಟ್ಟಿದ್ದಾರೆ. ಅದರೊಳಗಡೆ ನಿಗದಿತ ದಿನಾಂಕದೊಳಗಡೆ ಸ್ವೀಕೃತವಾಗುವ ಅಂದರೆ ಯಾವುದೇ ವ್ಯಕ್ತಿಗಳಾದರೂ ಹಾಕ್ಬೋದಾಗಿರುತ್ತೆ, ಸ್ವೀಕೃತವಾಗುವ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಪರಿಗಣಿಸ್ತಾರೆ ಅಂತ. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಅರಣ್ಯ ಮಹಡಿ ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ ಅಂತ ಕೊಡಬೇಕಿತ್ತು, ಬೀದಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಲ್ಲಿ ಬೆಂಗಳೂರು 560001 ಈ ಒಂದು ಇವರ ವಿಳಾಸ ಏನಿದೆಯಲ್ಲ ಇದಕ್ಕೆ ಕಳಿಸಬೇಕು ಅಂತಕ್ಕಂಥ ಮಾಹಿತಿಯಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಅದೇನೋ ಒಟ್ಟಿನಲ್ಲಿ ಈ ಒಂದು ಕೊಟ್ಟಿರ್ತಾರಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅವುಗಳಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಸಲ್ಲಿಸಬಹುದಾಗಿರುತ್ತೆ ಅಂತಕ್ಕಂಥ ಮಾಹಿತಿ ಇರುವಂಥದ್ದಾಗಿರುತ್ತೆ. ನಿಮ್ಗೆ ಏನಾರು ಇವಾಗ ಅವ್ರು ಕೊಟ್ಟಿರ್ತಕ್ಕಂಥ ನಿಯಮಗಳು ಇಷ್ಟ ಆಗ್ತಿಲ್ಲ, ಸರಿ ಇಲ್ಲ, ಅಥವಾ ಏನಾರ ಸ್ಟ್ರಾಂಗ್ ರೀಸನ್ ಇದೆ ಅಂದರೆ ನೀವು ಆಕ್ಷೇಪಣೆಗಳನ್ನು ಹಾಕ್ಬೋದಾಗಿರುತ್ತೆ. ಇದು ಫೈನಲ್ ಆಗಿರುವುದಿಲ್ಲ. ಒಂದು ಮತ್ತು ಕರಡು ನಿಯಮಗಳು ಅಂತ ಏನು ಕೊಟ್ಟಿದ್ದಾರೆ, ಏನಿದೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದರೆ ಪ್ರಮುಖವಾಗಿ ಇಲ್ಲಿ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ 6ರಿಂದ 8ನೇ ತರಗತಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಏನೇನು ಅರ್ಹತೆ ಏನು ಮಾಡ್ತಾರೆ ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನೋಡುವಂಥದ್ದು 1ರಿಂದ 5ನೇ ತರಗತಿ ಅವರಿಗೆ ಸಂಬಂಧಪಟ್ಟಂತೆ ನೋಡಿದರೆ ಇಲ್ಲಿ ಉಪಖಂಡ 1, ಉಪಖಂಡ 2, ಉಪಖಂಡ 3, ಉಪಖಂಡ 4 ಈ ಥರ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೂ ಮುಂಚೆ ಇದ್ದಂಥ ನಿಯಮಗಳಾಗಿರುತ್ತೆ. ಉಪಖಂಡ A ಅಂತಕ್ಕಂಥದ್ದು, ಉಪಖಂಡ B ಅಂತಕ್ಕಂಥದ್ದು ಈಗ ಬದಲಾವಣೆ ಮಾಡಿರ್ತಕ್ಕಂಥ ಅಂದರೆ ಇವಾಗ ಪಕ್ಕದಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದಾಗಿರುತ್ತೆ. ಅಂದರೆ ಉಪಖಂಡ ಏನಲ್ಲಿ ಅಭ್ಯರ್ಥಿಗಳಿಗೆ ಅಲ್ಲಿ ಪಾಯಿಂಟಲ್ಲಿ ಮಾಹಿತಿನ ಕೊಟ್ಟು ಅಂಕಿಯ ಬದಲಿಗೆ ಅಂತ ಕೊಟ್ಟಿದ್ದಾರಲ್ಲ, ಬದಲಿಗೆ ಮುಂದೆ ಇರುವಂಥದ್ದು ಇರುತ್ತಲ್ಲ, ಅದು ಇವಾಗ ಪ್ರೆಸೆಂಟ್ ಇವಾಗ ಜಾರಿಗೆ ಮಾಡಬೇಕು ಅಂತಿರೋದಾಗಿರುತ್ತೆ. ಈಗ ಪ್ರಮುಖವಾಗಿ ಉಪಖಂಡ A-ರಲ್ಲಿನ 0.35 ಅಂಕಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಹಿಂದೆ ಇದ್ದಂಥದ್ದು ಇರುತ್ತೆ ಅಲ್ಲ, ಅಂದರೆ CET ಮಾರ್ಕ್ಸ್ ಅಂತಕ್ಕಂಥದ್ದು ಇರುತ್ತೆ. ಮೊದಲನೇದು CET ಮಾರ್ಕ್ಸ್ ಏನಿತ್ತು ಈ ಹಿಂದೆ 35% CET ಅಂದರೆ ಎಕ್ಸಾಮ್ ಇದು 1ರಿಂದ 5ನೇ ತರಗತಿಯಿಂದ ಇದು D.Ed ಮಾಡಿದಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ PST ಅಂತಾರಲ್ಲ ಆ ಒಂದು ಸಂಬಂಧಪಟ್ಟಂತೆ ಇರುವಂಥದ್ದಾಗಿರುತ್ತೆ. ಇದು ಅಭ್ಯರ್ಥಿಗಳಿಗೆ ಅಂದರೆ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಏನಿರುತ್ತಲ್ಲ ಅವ್ರಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಇರುತ್ತೆ ಇದು. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ CET ಅಂತಕ್ಕಂಥ ಮಾರ್ಕ್ಸ್ ಏನಿರುತ್ತಲ್ಲ 35% ತೊಗೊಂತಿರೋ 0.35 ಅಂತ ಅಂಕ ಆ ಥರ ಕೊಟ್ಟಿದ್ದಾರೆ. ಸೊ ಅಂದರೆ ಆ ಅಂಕೆ ಬದಲಾಗಿ 0.70 ಅಂದರೆ 70% ಒಂದು CET ಅಂಕನ ಇಲ್ಲಿ ಪರಿಗಣಿಸ್ತೀವಿ ಅಂತಕ್ಕಂಥ ಮಾಹಿತಿ ನೀವು ಕೊಟ್ಟಿದ್ದಾರೆ. ಚೇಂಜಸ್ ಮಾಡಿ ನಂತರದಲ್ಲಿ ಒಂದು 0.15 ಅಂತಕ್ಕಂಥದ್ದು ಏನು ಮಾಹಿತಿ ಇಲ್ಲಿತ್ತಲ್ಲ ಇದು CET ಅಂಕ TET ಅಂತ ಅಂಕ ಆಗಿರುವಂಥದ್ದಾಗಿರುತ್ತೆ. ಸೊ ಈಗ 20% TET ಅಂಕನ ಪರಿಗಣಿಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದರ ಬದಲಾಗಿ ನಂತರ ಅದರ ಕೆಳಗಡೆ ತಗೊಂಡ್ರೆ ಅಭ್ಯರ್ಥಿಗಳಿಗೆ ಅಲ್ಲಿ ಪ್ರಮುಖವಾಗಿ ಕೊಟ್ಟಿರುವಂಥದ್ದು PUC ಅಂಕ ರೀತಿಯಲ್ಲಿ ಅದನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. 25% ಒಂದು PUC ಅಂಕನ ಪರಿಗಣನೆ ಮಾಡ್ತಾ ಇದ್ರು ಹಿಂದೆ ಅಂತ ಹೇಳ್ಬೋದು. ಈಗ ಅದನ್ನು 8% PUC ಅಂಕನ ಪರಿಗಣನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದಾಗಿರುತ್ತೆ. ನಂತರ ಕೆಳಗಡೆ 0.25% ಅಂತ ಕೊಟ್ಟಿದ್ದಾರೆ. D.Ed ಮಾಡಿದಂಥ ಅಭ್ಯರ್ಥಿಗಳಿಗೆ ಒಂದು D.Ed ಪರ್ಸೆಂಟ್ 25% ತಗೋತೀವಿ, ಈಗ 2% ಮಾತ್ರ ತಗೋತೀವಿ ಅಂತಕ್ಕಂಥ ಮಾಹಿತಿಯಲ್ಲಿ ಕೊಟ್ಟಿರೋದಾಗಿರುತ್ತೆ. ಸೊ ಈಗ ಅಭ್ಯರ್ಥಿಗಳಿಗೆ ಇನ್ ಡೀಟೇಲ್ ಆಗಿ ಮುಂದಿನ ದಿನಗಳ ಮಾಹಿತಿನ ಕೂಡ ಕೊಡ್ತೇವೆ ನಾವು. ಸೊ ನಂತರದಲ್ಲಿ ಅಭ್ಯರ್ಥಿಗಳು ಗಮನಿಸಬಹುದಾಗಿರುತ್ತೆ 6ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಕೂಡ ಒಂದು ಮಾಹಿತಿಯನ್ನು ತಿಳಿಸುವಂತಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳಿಗೆ ಇವರು ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು B.Ed ಮಾಡಿದಂಥ ಅಭ್ಯರ್ಥಿಗಳು ಇಲ್ಲಿ ಬರ್ತೀರಾ ಅಂತ ಹೇಳ್ಬೋದು.
ನಂತರದಲ್ಲಿ ಇಲ್ಲಿ ನೋಡುವಂತಾರೆ 0.35% ಏನಿತ್ತಲ್ಲ ಅದನ್ನ 70%ಗೆ ತಗೋತಾರೆ. CET ಅಂಕ ಏನಿರುತ್ತಲ್ಲ 35% ತಗೋತಿದ್ರು. ಬಟ್ ಇವಾಗ 70% ಅದನ್ನ ತಗೋತಾರೆ. ಅಂದ್ರೆ ಬಿ.ಎಡ್ ಮಾಡಿದಂಥ ಅಭ್ಯರ್ಥಿಗಳಿದೆಯಲ್ಲ ಅವ್ರು ಬರೆಯುವಂಥ ಎಕ್ಸಾಮ್ ಆಗಿರ್ತಿದ್ದು. ಅಂದ್ರೆ 6ರಿಂದ 8ನೇ ತರಗತಿ. ನಂತರದಲ್ಲಿ ಈ ಒಂದು TET ಎಕ್ಸಾಮ್ ಇತ್ತಲ್ಲ ಅದನ್ನ 15% ತಗೋತೀರಿ, 20% ತಗೋತೀವಿ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಡಿಗ್ರಿ 25% ತಗೋತಿದ್ರು, ಆದರೆ 8% ತಗೋತೀವಿ ಅಂತ ಹೇಳಿದ್ದಾರೆ. ನಂತರದಲ್ಲಿ ಅದನ್ನ ಅರ್ಥ ಆಗತ್ತೆ ಹೇಳ್ತಿರೋದಾಗಿರುತ್ತೆ ಎಷ್ಟು ಪರ್ಸೆಂಟ್‌ಗೆ ಬರುತ್ತೆ ಅಂದ್ಬಿಟ್ಟು. ನಂತರ 25% ಬಿ.ಎಡ್ ಅಂಕ ತಗೋತೀರಾ, ಆದರೆ 2% ಮಾತ್ರ ಬಿ.ಎಡ್ ಅಂಕ ತಗೊಳ್ಳಿಕ್ಕೆ ಇಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳೇ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಏನೇನು ಕೊಟ್ಟಿರು ಏನು ಅಂತ ಅಂದ್ಬಿಟ್ಟು. ಸೊ ಅಭ್ಯರ್ಥಿಗಳು ಇದಿಂತಿಷ್ಟು ಪ್ರಮುಖವಾದಂಥ ಅಂಶ ಆಗಿತ್ತು. ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಕೂಡ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಕೂಡ ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಏನೇನ ಕೊಟ್ಟಿದ್ದಾರೆ ಎತ್ತ ಇಷ್ಟು ಪರ್ಸೆಂಟ್ ಅಂತಕ್ಕಂಥ ಕನ್ನಡ ಗೊತ್ತಾಗದಿರುವಂಥ ಅಭ್ಯರ್ಥಿಗಳು ಅಂತ ಹೇಳ್ತಾರೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ಈ ರೀತಿಯಾಗಿ ಕೊಟ್ಟಿದ್ದಾರೆ ಮತ್ತು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೂಡ ಅವಕಾಶನ ಕೊಟ್ಟಿದ್ದಾರೆ. ನೀವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅಥವಾ ಏನೇ ಅಪ್ಡೇಟ್ಸ್ ಇದ್ರೂ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.